ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋದು ಮಸಾಲೆ ದೋಸೆಗೆ ಪಲ್ಯ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಕ್ಲಾಸಿಕ್ ಕಾಂಬಿನೇಷನ್ನು ಈರುಳ್ಳಿ ಆಲೂಗೆಡ್ಡೆ ಪಲ್ಯ ತಿಂದಿರ್ತೀರಿ, ಆಮೇಲೆ ಸಾಗು ಮಸಾಲೆ ತಿಂದಿರ್ತೀರಿ. ಇದು ಟೋಸ್ಟ್ ಮಸಾಲೆ ಅಂತ ಹೆಸರಿಡಬಹುದು, ಯಾಕೆಂದರೆ ನಾವು ಬ್ರೆಡ್ ಟೋಸ್ಟ್ಗೆ ಈ ಕಾಂಬಿನೇಷನಲ್ಲಿ ಪಲ್ಯ ಮಾಡ್ಕೋತೀವಿ. ಇದು ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ. ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಚೂರು ಅರಿಶಿನ ಹಾಕ್ತಾ ಇದ್ದೀನಿ. ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಎರಡು ಟೊಮ್ಯಾಟೊ, ಎರಡು ಕ್ಯಾರೆಟ್, ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ 3 ತರಕಾರಿ ಕಾಂಬಿನೇಷನ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ನಾವು ಟೋಸ್ಟ್ ಮಾಡ್ತೀವಿ. ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ ಮಾತ್ರ ಜಾಮ್ ಟೊಮ್ಯಾಟೊ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಂದಿದೆ. ಈಗ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಪಲ್ಯ ರೆಡಿಯಾಗಿದೆ. ಈಗ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ದೋಸೆ ಹಾಕೋಣ. ಅದಕ್ಕೆ ಮುಂಚೆ ನಿಮಗೆ ತೋರಿಸ್ತಿದ್ದೀನಿ. ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಸಾಲೆ ದೋಸೆಗೆ ಯಾವ ಥರ ಮಾಡ್ತೀನಿ ಅಂತಂದರೆ, 1 ಪಾವ್ ಅಕ್ಕಿಗೆ 1 ಸಣ್ಣ ಮುಷ್ಟಿ ಉದ್ದಿನಬೇಳೆ, ಅದೇ ಅಳತೆಯಲ್ಲಿ ತೊಗರಿಬೇಳೆ, ಅವಲಕ್ಕಿ ಹಾಕಿಬಿಟ್ಟು 1 ಟೀ ಸ್ಪೂನ್ ಮೆಂತ್ಯ ಹಾಕ್ತೀನಿ. ಆಮೇಲೆ ರುಬ್ಬಿದ ಮೇಲೆ ಲಾಸ್ಟಲ್ಲಿ ಫುಲ್ ನೈಸ್ ಆಗುತ್ತಲ್ಲ ಹಿಟ್ಟು, ಆವಾಗ 1-2 ಮುಷ್ಟಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರುಬ್ಬಿಡ್ತೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಟ್ಬಿಟ್ರೆ ರಾತ್ರಿ ಬೆಳಗ್ಗೆ ಹಾಕೋಕ್ಕೆ ಮುಂಚೆ 1 ಟೀ ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ. ಸೊ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ.
ಎಣ್ಣೆನ ಈ ಥರ ಸವರ್ತಾ ಇದ್ದೀನಿ. ಈ ಕೆಂಪು ಚಟ್ನಿ ಸವರ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ. ಪಲ್ಯ ಇಡ್ತಾ ಇದ್ದೀನಿ. ನೋಡಿ ಕ್ರಿಸ್ಪಾಗಿರೋ ಮಸಾಲೆ ದೋಸೆ ರೆಡಿ.